ಚಿಕ್ಕಬಳ್ಳಾಪುರ ನಗರದ ಅಂಬಾರಿ ಪ್ಯಾಲೇಸ್ನಲ್ಲಿ ಇಂದು ಬಲಗೈ ಜಾತಿಗಳ ಒಕ್ಕೂಟದಿಂದ ಹೊಲಿಯ ಸ್ವಾಭಿಮಾನ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪ ಮಾಧ್ಯಮಗಳೊಂದಿಗೆ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಪ್ರಿಯಾಂಬಲ್ ಪ್ರಕರಣ ನಮ್ಮ ಬಲಗೈ ಜನಾಂಗಕ್ಕೂ ವಾಕ್ ಸ್ವಾತಂತ್ರ್ಯ ಸಂಘಟನೆ ಮಾಡಿಕೊಳ್ಳುವ ಹಕ್ಕು ನೀಡಿದೆ. ನಮ್ಮವರು ಎಲ್ಲಿಯೂ ಚದುರಿ ಹೋಗದಂತೆ ಒಗ್ಗಟ್ಟನ್ನು ಪ್ರದರ್ಶಿಸಲು ಒಟ್ಟಾಗಿ ಮುಂದುವರಿಯಲು ಆಗಾಗ ಇಂತಹ ಸಮಾವೇಶಗಳನ್ನು ಸಂಘಟಿಸಬೇಕು. ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವ ಬಲಗೈ ಜಾತಿಗಳ ಒಕ್ಕೂಟ ಸ್ವಾಭಿಮಾನ ಸಮಾವೇಶ ಯಶಸ್ವಿಗಾಗಿ ಬಂದಿದ್ದೇನೆ. ಇನ್ನು ನಿಧನರಾಗಿರುವ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ನಿಧನದಿಂದ ನಮಗೆಲ್ಲ ಅತೀವ ದುಃಖ ಉಂಟಾಗಿದೆ. ಚೆನ್ನಮ್ಮ ಒಬ್ಬ ಆದರ್ಶ ಮಹಿಳೆ, ಸರಳ ಸಜ್ಜನಿಕೆಗೆ ಅವರ ಜೀವನವೇ ಸಾಕ್ಷಿ. ದೇವೇಗೌಡರು ಪ್ರಧಾನಿ ಆಗಿದ್ದ ವೇಳೆ ಅವರ ಮನೆಯಲ್ಲಿ ನಡೆದ ಸಣ್ಣ ಸಮಾರಂಭಕ್ಕೆ ಹೋಗಿ ಊಟ ಮಾಡದೆ ವಾಪಸ್ಸಾಗಿದ್ದೆ. ಚೆನ್ನಮ್ಮನವರು ನನಗೆ ದೂರವಾಣಿ ಕರೆ ಮಾಡಿ, ಊಟ ಮಾಡದೆ ಹಾಗೆಯೇ ಹೋಗಿದ್ದೀರಾ, ಮತ್ತೆ ಬಂದು ಮಾತನಾಡಿಸಿಕೊಂಡು ಹೋಗಬೇಕು ಎಂದು ನಮ್ಮನ್ನ ಜ್ಞಾಪಿಸಿಕೊಂಡಿದ್ದಂತಹ ಅನ್ನದಾತೆ ಅವರ ನಿಧನ ನನಗೆ ಅತೀವ ದುಃಖ ತಂದಿದೆ ಎಂದರು. ಅತ್ಯಂತ ಸರಳ ಸಜ್ಜನಿಕೆಯ ಮಹಿಳೆ, ಶ್ರೇಷ್ಠ ಅವರು ಇಡೀ ದೇವೇಗೌಡರ ರಾಜಕೀಯ ಬೆಳವಣಿಗೆ ಚೆನ್ನಮ್ಮ ಅವರು ನಮ್ಮೆಲ್ಲ ಮಕ್ಕಳ ತರ ನೋಡ್ತಾ ಇದ್ರು, ಪ್ರೀತಿ ಮಾಡ್ತಾ ಇದ್ರು. ಅವರಿಗೆ ಕಾರ್ಯಕ್ರಮ ಬರ್ತಿದ್ರು. ನಾನು ಮುಖ್ಯಮಂತ್ರಿ ಹೆಂಡತಿ ಪ್ರೇಮಿಷ್ ಅಂತಂದ್ರೆ ಗೊತ್ತಿಲ್ಲ. ಅಷ್ಟು ಸರಳತೆ, ಅಷ್ಟು ನೈಜವಾದಂಥ ಬದುಕು. ಅವರನ್ನು ಕಳ್ಕೊಂಡು ನಮಗೂ ದುಃಖ ಆಗುತ್ತೆ. ನಮ್ಮನ್ನ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರ ಮನೇಲಿ ಫಂಕ್ಷನ್ ಆಗಿತ್ತು, ನಾನು ಹೋಗಿದ್ದೆ ವಿಶ್ ಮಾಡೋಕ್ಕೆ. ಆದ್ಮೇಲೆ ಮನೆಗೆ ಹೊಟ್ಟಿದ್ರು, ಫೋನ್ ಮಾಡಿದ್ರು, ನೀನು ಊಟ ಮಾಡಿದೆ ಹೊಟ್ಟಿದ್ದೀನಿ, ವಾಪಸ್ ಊಟ ಮಾಡಿ ಅಂತ ಒಂದು ಶ್ರೇಷ್ಠ ಮಹಿಳೆ, ಸಾರ್ಥಕವಾದಂಥ ಜೀವನ ನಡೆಸಿದ್ದಾರೆ. ಅವರು ಎಲ್ಲ ಮಹಿಳೆಯರಿಗೆ ಆದರ್ಶಪ್ರಾಯ. ಇನ್ನು ಸಮಾವೇಶದಲ್ಲಿ ಮಾತನಾಡಿದ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ವೆಂಕಟಸ್ವಾಮಿ, ಬಲಗೈ ಎಡಗೈ ಮೇಲ್ಗೈ ಕೆಳಗೈ ಎಲ್ಲವೂ ಅವರವರ ಸಮುದಾಯಗಳನ್ನ ಗುರುತಿಸಿಕೊಳ್ಳಲು ಮಾಡಿಕೊಂಡಿರುವುದು ನಿಜ. ಆದರೆ ನಾವೆಲ್ಲ ಅಂಬೇಡ್ಕರ್ ವಾದಿಗಳು, ನಮ್ಮ ಒಗ್ಗಟ್ಟು ದುಪ್ಪಟ್ಟಾಗಬೇಕು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಿ ಸಮಾವೇಶ ಮಾಡಿ ಜನಾಂಗದ ಒಗ್ಗಟ್ಟು ಪ್ರದರ್ಶನಕ್ಕೆ ಏಡುಕೊಂಡಲ ಬಿಲ್ಡರ್ಸ್ ಟಿ. ಶ್ರೀನಿವಾಸಪ್ಪ ಕಾರಣರಾಗಿದ್ದು, ಇದು ಮುಂದೆ ಇನ್ನಷ್ಟು ಮತ್ತಷ್ಟು ಸಂಘಟನಾತ್ಮಕವಾಗಿ ಬೆಳೆಯಬೇಕು ಎಂದರು. ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿ ಹೋಗಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಒಗ್ಗಟ್ಟಿನ ಘೋಷಣೆಗಾಗಿ ಈ ಶಕ್ತಿ ಕೂಡ ಹೇಗಿದೆ ಅನ್ನುವಂಥ ಪ್ರದರ್ಶನಕ್ಕಾಗಿ ಇವತ್ತು ಶ್ರೀನಿವಾಸಪ್ಪ ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ಹಿಂದೆಂದೂ ಕಂಡಲೇ ಇರದ ರೀತಿಯಲ್ಲಿ ಕೆಲಸಕ್ಕೆ ಸೇರಿದಿರಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ವೇಳೆ ವೇದಿಕೆಯಲ್ಲಿ ಜಿಲ್ಲಾ ಸಂಸ್ಥಾಪಕ ಅಧ್ಯಕ್ಷ ಟಿ. ಶ್ರೀನಿವಾಸ್, ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಕಳವಾರ, ಶ್ರೀಧರ್, ವೆಂಕಟ್, ತಾಲೂಕು ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.